ಇವತ್ತಿನ ರೆಸಿಪಿ ಬದನೆಕಾಯಿ ಬಜ್ಜಿ. ಬಾಳೆಕಾಯಿ ಬಜ್ಜಿ, ಬದನೆಕಾಯಿ ಬಜ್ಜಿ ಅಲ್ಲ, ಇದು ಸಾಂಬಾರು. ಟೇಸ್ಟ್ ಅಂತೂ ಎಕ್ಸಲೆಂಟ್ ಆಗಿರುತ್ತೆ. ಒಂದು ಸಲ ಟ್ರೈ ಮಾಡಿ. ಕುಕ್ಕರಲ್ಲಿ 4 ಫ್ರೆಶ್ ಆಗಿರೋಂಥ ಎಳೆಯದಾಗಿರೋಂಥ ಬದನೆಕಾಯಿ ಹಾಕ್ತಾಯಿದ್ದೀನಿ. 7-8 ಎಸ್ಲಷ್ಟು ಬೆಳ್ಳುಳ್ಳಿ, 2 ಹಸಿಮೆಣಸಿನ್ಕಾಯನ್ನ ಹಾಕ್ಕೊಳ್ತಿದ್ದೀನಿ. ಹಾಗೆ 1 ಈರುಳ್ಳಿ ಕಟ್ ಮಾಡಿ ಸೇರಿಸ್ಕೋಬೇಕು. ನಂತರ ಹಣ್ಣಾಗಿರೋ 3 ಟೊಮೊಟೊ ಹಾಕ್ತಾಯಿದ್ದೀನಿ. ನೀವು ಕಾಯಿ ಟೊಮೊಟೊ ಸೇರಿಸ್ತೀನಿ ಅಂದರೂ ಸೇರಿಸ್ಕೋಬೋದು, ತೊಂದರೆ ಇಲ್ಲ, ಅದು ಸಹ ರುಚಿಯಾಗಿರುತ್ತೆ. ನಂತರ ಇದನ್ನೆಲ್ಲ ಮೆತ್ತಗೆ ಬೇಯಿಸ್ಕೋಬೇಕು. ಅದಕ್ಕೆ ಎಷ್ಟು ನೀರು ಬೇಕೋ ನೋಡಿಕೊಂಡು ಅಷ್ಟು ನೀರನ್ನು ಹಾಕ್ತಾಯಿದ್ದೀನಿ. ಪಾತ್ರೆಯಲ್ಲೂ ಮಾಡ್ಬೋದು. ಬೇಗ ಆಗಲಿ ಅಂತ ಕುಕ್ಕರಲ್ಲಿ ಹಾಕ್ಬಿಟ್ಟು ನಾನು 2 ವಿಸಿಲ್ ಕೂಗಿಸ್ಕೊಳ್ತೀನಿ. 2 ವಿಸಿಲ್ ಆದ ನಂತರ ನೋಡಿ ಈ ರೀತಿ ಮೆತ್ತಗಾಗಿದೆ ಅಲ್ವಾ. ಈಗ ಇದನ್ನು ಮಸಿಬೇಕು ಅಂದರೆ ಈ ನೀರನ್ನು ಸಪ್ರೇಟ್ ಮಾಡಬೇಕು. ಒಂದು ಬೌಲಲ್ಲಿ ನೀರು ಪೂರ್ತಿ ತೆಗೆದಿಡ್ತಾ ಇದ್ದೀನಿ. ನಂತರ ಒಂದು ಮಸಿ ಕೋಲು ಮ್ಯಾಶರು ತಗೊಂಡು ಮೆತ್ತಗೆ ಮ್ಯಾಶ್ ಮಾಡ್ಕೋಬೇಕಾಗುತ್ತೆ. ಮಿಕ್ಸಿನಲ್ಲಿ ಹಾಕ್ಬೋದು, ಆದರೆ ನಾವು ಮಸಿದ್ಬಿಟ್ಟು ಮಾಡಿದ್ರೆ ಟೇಸ್ಟ್ ಸೂಪರಾಗಿರುತ್ತೆ. ಬಾಯಿಗೆ ಸಿಗಲೇಬಾರ್ದು, ಆ ರೀತಿ ಚೆನ್ನಾಗಿ ಮಾಡ್ಕೊಳ್ಳಿ. ಸಾಂಬಾರು ಯಾವಾಗಲೂ ಮಾಡ್ತಾ ಇರ್ತೀವಿ, ಈ ರೀತಿ ಡಿಫ್ರೆಂಟಾಗಿ ಒಂದು ಸಲ ಮಾಡಿಕೊಟ್ಟು ನೋಡಿ, ಮನೇಲಿ ಮತ್ತೆ ಕೇಳ್ತಾರೆ. ಖಾರಕ್ಕೆ 1 ಟೀ ಸ್ಪೂನ್ ಬೇಳೆ ಸಾರಿನ ಪುಡಿ ಹಾಕ್ತಾಯಿದ್ದೀನಿ. ನೀವು ಬೇಕು ಅಂದರೆ ಖಾರದ ಪುಡಿ ಅಂದರೆ ಅಚ್ಚ ಖಾರದ ಪುಡಿ ಹಾಕ್ಕೋಬೋದು. 1/4 ಟೀ ಸ್ಪೂನಷ್ಟು ಅರಿಶಿನ ಹಾಕ್ತಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಿದ್ದೀನಿ. ನಂತರ ನಾವು ನೀರನ್ನು ಹಾಕಬೇಕು. ಅಂದರೆ ನಾವು ಸಪ್ರೇಟ್ ಮಾಡಿಟ್ಟಿದ್ವಲ್ಲ ಅದೇ ನೀರೇ ಹಾಕ್ತಾಯಿದ್ದೀನಿ. ತಿಕ್ನೆಸ್ ನೋಡ್ಕೊಳ್ಳಿ, ತೆಳುವಾಗಿ ಬೇಕಾ ಗಟ್ಟಿಗೆ ಬೇಕಾ ನೋಡಿಕೊಂಡು ನೀವು ಅಷ್ಟನ್ನು ಹಾಕ್ಕೋಬೋದು. ನಾನು ಮೀಡಿಯಮಾಗಿ ಮಾಡ್ತಾಯಿದ್ದೀನಿ. ಬದನೆಕಾಯಿ ಬಜ್ಜಿ ರೆಡಿ ಆಗೋಯಿತು. ಈಗ ಒಗ್ಗರಣೆ ಹಾಕ್ಕೋಬೇಕು. ಅದಕ್ಕೆ ಒಂದು ಪಾತ್ರೆ ಬಿಸಿ ಮಾಡಿ 2 ಸ್ಪೂನಷ್ಟು ಎಣ್ಣೆ, ತುಪ್ಪದಲ್ಲಿ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಸ್ವಲ್ಪ ಸಾಸಿವೆನ ಸೇರಿಸ್ಕೊಳ್ಳೋಣ. ಹಾಗೆ ಅರ್ಧ ಟೀ ಸ್ಪೂನ್ ಜೀರಿಗೆ. ಸಾಸಿವೆ ಸಿಡಿದಿದ್ದೇನೆ. 1 ಈರುಳ್ಳಿ, 2 ಕಡ್ಡಿ ಕರಿಬೇವು, 5 ಎಸ್ಲಷ್ಟು ಬೆಳ್ಳುಳ್ಳಿ ಜಜ್ಜಿಬಿಟ್ಟು ಹಾಕ್ಕೊಳ್ಳಿ. ಒಗ್ಗರಣೆ ಚೆನ್ನಾಗಿ ಘಮ ಬರಬೇಕು. ಯಾವುದೇ ಸಾರಾದರೂ ಅಷ್ಟೇ ಫ್ರೆಂಡ್ಸ್, ಒಗ್ಗರಣೆ ನಾವು ಚೆನ್ನಾಗಿ ಕೊಟ್ಬಿಟ್ರೆ ಟೇಸ್ಟ್ ಸೂಪರಾಗಿ ಬರುತ್ತೆ. ಈಗ ಇದರಲ್ಲಿ ಬದನೆಕಾಯಿ ಬಜ್ಜಿನ ಸೇರಿಸ್ಕೊಳ್ಳೋಣ. ಸೇರಿಸಿದ ನಂತರ ಮೊದಲು ಸ್ಟವನ್ನು ಸಿಮ್ಮಲ್ಲಿಟ್ಬಿಟ್ಟು 2 ನಿಮಿಷ ಕುದಿಸ್ಕೋಬೇಕು. ತುಂಬ ಕುದಿಸೋ ಅವಶ್ಯಕತೆ ಇಲ್ಲ, ಆದರೆ ನಾವು ಖಾರದ ಪುಡಿ ಹಾಕಿದ್ದೀವಲ್ವ, ಅದರಿಂದ 1-2 ನಿಮಿಷ ಮಾತ್ರ ಕುದಿಸ್ಕೋಬೇಕು. ಲಿಡ್ಡನ್ನು ಕ್ಲೋಸ್ ಮಾಡಿ ಬೇಯಿಸ್ಕೊಳ್ತೀನಿ. ನೋಡಿ ಈಗ ಓಪನ್ ಮಾಡ್ತಾ ಇದ್ದೀನಿ. ಕೊತ ಅಂತ ಕುದೀತಾ ಇದೆ. ಧಾರಾಳವಾಗಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳಿ. ಹಾಗೆ ಒಂದು ಸ್ವಲ್ಪ ಕಾಯಿ ತುರಿನ ಸೇರಿಸ್ಬಿಟ್ಟು ಮಿಕ್ಸ್ ಮಾಡಿ ಸ್ಟವನ್ನು ಆಫ್ ಮಾಡ್ಕೊಂಬಿಡೋದು ಅಷ್ಟೇ. ಎಷ್ಟು ಸಿಂಪಲ್ ಅಲ್ವಾ. ಬೇಳೆ ಸಾರು, ಮಸೊಪ್ಪು ಸಾರು, ಬಸ್ಸಾರು ಈ ಥರ ಯಾವಾಗಲೂ ಮಾಡ್ತಾ ಇರ್ತೀವಿ, ಆದರೆ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಈ ರೀತಿ ಬದನೆಕಾಯಿ ಬಜ್ಜಿನ ಮಾಡಿ ನೋಡಿ. ರೊಟ್ಟಿ, ಬಿಸಿ ಬಿಸಿ ಮುದ್ದೆ, ಅನ್ನಕ್ಕೆ ಎಲ್ಲದಕ್ಕೂ ಸೂಪರಾಗಿರುತ್ತೆ. ಮಾಡೋದು ಸುಲಭ. ನಾನು ಬಿಸಿ ಬಿಸಿ ಅನ್ನದ ಜೊತೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಾ ಇದ್ದೀನಿ. ಇಷ್ಟು ಅನ್ನ ಸಾಲಲ್ಲ, ಇನ್ನೂ ಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ, ಹೇಗೆ ಬಂತು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.